ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಗ್ರ್ಯಾಂಡ್ ಹಾಗೂ ಯೂನಿಕ್ ಆಗಿ ಇರುವಂತಹ ಬೀಡ್ಸ್ ಹಾಗೂ ಮುತ್ತಿನ ಹಾರ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ವಲ್ಪ ಜಾಸ್ತಿ ವೆಯ್ಟಲ್ಲಿ ಸ್ಟಾರ್ಟ್ ಮಾಡಿ ಕೊನೆಗೆ ನಿಮಗೆ ಲೈಟ್ ವೆಯ್ಟಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋಂಥದ್ದು 4 ಎಳೆಯಲ್ಲಿ ಬಂದಿರುವಂತಹ ಒಂದು ಬೀಡ್ಸ್ ಲಾಂಗ್ ಹಾರ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಪೆಂಡೆಂಟ್ ಕೂಡ ತುಂಬಾ ಯೂನಿಕ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇರುತ್ತೆ. ಇದರ ವೆಯ್ಟ್ ನಿಮಗೆ 50 ಗ್ರಾಮ್. ಸೊ 50 ಗ್ರಾಮ್ಗೆ ನಿಮಗೆ ಬರುವಂತಹ ಲಾಂಗ್ ಹಾರ ಡಿಸೈನ್ ಇದು ನೋಡ್ತಾ ಇರ್ಬೋದು ನೀವು. ಹಾಗೆ ನಿಮಗೆ ಲೇಯರಲ್ಲಿ ಮುತ್ತು ಕೂಡ ಬರುತ್ತೆ ಬೀಡ್ಸ್ ಜೊತೆಗೆ. ನಿಮಗೆ ಯಾವ ಕಲರ್ ಬೀಡ್ಸ್ ಬೇಕೋ ಅದನ್ನು ಕೂಡ ಹಾಕಿ ಮಾಡಿಸ್ಕೊಬಹುದು. ನೆಕ್ಸ್ಟ್ ಡಿಸೈನ್ ನಾನು ನಿಮಗೆ ಕೇವಲ 24 ಗ್ರಾಮ್ಗೆ ಬರುವಂತಹ 3 ಎಳೆ ಮುತ್ತಿನ ಹಾರದ ಲಾಂಗ್ ಹಾರ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ಬೀಡ್ಸ್ ಹಾಗೂ ಗುಂಡುಗಳ ಜೊತೆಯಲ್ಲಿ ಬಂದಿರುವಂತಹ ಲಾಂಗ್ ಹಾರ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಪೆಂಡೆಂಟ್ ಏಲಿಲ್ಲ, ಮಧ್ಯದಲ್ಲಿ 3 ಲೇಯರಲ್ಲೂ ಒಂದು ದೊಡ್ಡ ಗುಂಡು ಬಂದಿದೆ. ಹಾಗೆ ನಿಮಗೆ ಸೈಡಲ್ಲಿ ಆನೆ ಡಿಸೈನಲ್ಲಿ ಪೆಂಡೆಂಟ್ ಬಂದಿರುವಂಥದ್ದು ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ನೀವು ವೇರ್ ಮಾಡಿದ್ರೆ ನೋಡ್ತಾ ಇರ್ಬೋದು, ತುಂಬ ಲೆಂತ್ ಹಾಗೂ ತುಂಬ ಶಾರ್ಟು ಇಲ್ಲ. ಇದು ಮೀಡಿಯಂ ಲೆಂತಲ್ಲಿ ಬರುವಂತಹ ಲಾಂಗ್ ಹಾರ ಅಂತಲೇ ಹೇಳ್ಬೋದು. ಕೇವಲ 24 ಗ್ರಾಮ್ಗೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ. ಹಾಗೆ ನಿಮಗೆ ಮುತ್ತಿ ಏನಿದೆ ಅದರ ಡಿಸೈನ್ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಕೂಡ ಇದೆ ಇದು. ನೆಕ್ಸ್ಟ್ ನಾನು ನಿಮಗೆ ಕೇವಲ 17 ಗ್ರಾಮ್ಗೆ ಬರುವಂತಹ ಮಿನಿ ಲಾಂಗ್ ಹಾರ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಕೂಡ ನಿಮಗೆ 3 ಲೇಯರಲ್ಲಿ ಬರುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಓನ್ಲಿ ಬೀಡ್ಸ್ ಮಾತ್ರ ಇಲ್ಲ, ನಿಮಗೆ ಗುಂಡು, ಬೀಡ್ಸ್ ಹಾಗೂ ಮುತ್ತು ಮೂರನ್ನು ಸೇರಿ ಮಾಡಿರುವಂತಹ ಒಂದು ಲಾಂಗ್ ಹಾರ ಅಂತಲೇ ಹೇಳ್ಬೋದು. ಇದ್ರ ವೆಯ್ಟ್ ನಿಮಗೆ ಕೇವಲ 17 ಗ್ರಾಮ್ ಇದೆ ಅಷ್ಟೇ. ತುಂಬಾ ಯುನೀಕ್ ಆಗಿದೆ, ಹಾಗೆ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ನೆಕ್ಸ್ಟ್ ಡಿಸೈನ್ ನನಗೆ ಪರ್ಸ್ನಲಿ ಇಷ್ಟ ಆಗಿರುವಂಥದ್ದು, ಹಾಗೆ ಇವಾಗ ತುಂಬಾ ಟ್ರೆಂಡಿಂಗಲ್ಲಿ ಇರುವಂತಹ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ, ಆ ಕಡೆ ಈ ಕಡೆ ಏನು ಪೆಂಡೆಂಟ್ ಥರ ಇದೆ ಅದರ ಡಿಸೈನ್ ತುಂಬಾ ಇಷ್ಟ ಆಯಿತು. ಏನಕ್ಕಂದರೆ ಅರಳು ಕೊಟ್ಟು ಮಧ್ಯದಲ್ಲಿ ಒಂದು ಸ್ಟೋನ್ನ ಕೊಟ್ಟಿದ್ದಾರೆ, ಅದು ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ನನಗೆ ಇದರಲ್ಲಿ ಬೀಡ್ಸ್ದು ಕಲರ್ ಏನಿದೆ ಅದು ತುಂಬಾ ಇಷ್ಟ ಆಯಿತು. ಸೊ 5 ಲೇಯರಲ್ಲಿ ಬಂದಿರುವಂತಹ ಈ ಒಂದು ಲಾಂಗ್ ಹಾರ ಏನಿದೆ ಇದರ ವೆಯ್ಟ್ ನಿಮಗೆ ಕೇವಲ 14 ಗ್ರಾಮ್ ಇದೆ ಅಷ್ಟೇ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಆ್ಯಂಡ್ ಯುನೀಕ್ ಆಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ. ಗ್ರ್ಯಾಂಡ್ ಅನ್ನೋದಕ್ಕಿಂತ ಇದು ತುಂಬಾ ಸಿಂಪಲ್ ಅನಿಸುತ್ತೆ, ಅಷ್ಟು ಗ್ರ್ಯಾಂಡ್ ಅಂದರೆ ಓವರ್ ಅನಿಸಲ್ಲ. ಸ್ವಲ್ಪ ಡಿಫ್ರೆಂಟ್, ಯುನೀಕ್ ಆ್ಯಂಡ್ ಸೂಪರ್ಬ್ ಆಗಿದೆ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ಇದು ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ನಾನು ನಿಮಗೆ ತುಂಬಾ ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಆಗಿರುವಂತಹ ಒಂದು ಬೀಡ್ಸ್ ಹಾಗೂ ಮುತ್ತಲ್ಲಿ ಮಾಡಿರುವಂಥ ಲಾಂಗ್ ಹಾರ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ತುಂಬಾ ಯೂನಿಕ್ ಏನಪ್ಪ ಅಂತ ಕೇಳೋದಾದರೆ, ಇದ್ರ ಪೆಂಡೆಂಟ್ ಬಂದು ತುಂಬಾ ಯೂನಿಕ್. ಪೆಂಡೆಂಟ್ ನೀವು ನೋಡ್ಬಾರ್ದು, ಒಂದು ಟೆಂಪಲ್ ಡಿಸೈನಲ್ಲಿ ಬಂದಿರುವಂತಹ ಪೆಂಡೆಂಟು, ಗೋಪುರದ ಡಿಸೈನಲ್ಲಿ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು. ಹಾಗೆ ಲಕ್ಷ್ಮೀದೇವಿಯ ವಿಗ್ರಹ ಏನಿದೆ ಅದನ್ನು ಇಟ್ಟು ನಿಮಗೆ ಕಂಪ್ಲೀಟಾಗಿ ದೊಡ್ಡ ಟೆಂಪಲ್ ಏನು ಡಿಸೈನ್ಸ್ ಬರುತ್ತೆ ಆ ಡಿಸೈನಲ್ಲಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ, ತುಂಬ ಗ್ರ್ಯಾಂಡಾಗಿ ಕೂಡ ಇದೆ, ಹಾಗೆ ತುಂಬಾ ಯುನೀಕ್ ಆಗಿದೆ. ನನಗಂತೂ ಇದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ಪೆಂಡೆಂಟ್ ಡಿಸೈನ್. ಸೊ ನಿಮಗೂ ಇಷ್ಟ ಆಯಿತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಡಿಸೈನ್ ನಾನು ನಿಮಗೆ ರೂಬಿಯಲ್ಲಿ ಮಾಡಿರುವಂತಹ ಲಾಂಗ್ ಹಾರ ಹಾಗೂ ನೆಕ್ಲೆಸ್ ಸೆಟ್ನ ತೋರಿಸ್ತಾ ಇದ್ದೀನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಸೊ ಇದರ ಸೆಟ್ ವೆಯ್ಟ್ ಏನಪ್ಪ ಅಂತ ಹೇಳಿದ್ರೆ 30 ಗ್ರಾಮ್ ಇದೆ. ಅಂದರೆ ನಿಮಗೆ ರೂಬಿ ನೆಕ್ಲೆಸ್ ಏನಿದೆ ಅದರದ್ದು ಬಂದು ವೆಯ್ಟು 15 ಗ್ರಾಮ್ಸ್ ಇದೆ. ಹಾಗೆ ಲಾಂಗ್ ಹಾರದ್ದು ಬಂದು ನಿಮಗೆ 15 ಗ್ರಾಮ್ಸ್ ಇದೆ. ಕೇವಲ 15 ಗ್ರಾಮ್ಗೆ ನಿಮ್ಗೆ ಏನಾದರೂ ಲಾಂಗ್ ಹಾರ ಮಾಡಿಸ್ಕೊಬೇಕು ಅಂತ ಇದ್ದರೆ ಈ ರೀತಿಯಾದಂತಹ ರೂಬಿ ಸೆಟ್ನ ಮಾಡಿಸ್ಕೊಬೋದು. ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಹಾಗೆ ನಿಮಗೆ ತುಂಬಾ ಲೈಟ್ ವೆಯ್ಟಲ್ಲಿ ನಿಮಗೆ ಈ ರೀತಿಯಾದಂತಹ ರೂಬಿ ಸೆಟ್ ಬರುತ್ತೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋಂಥ ಎಲ್ಲ ಲಾಂಗ್ ಹಾರಗಳನ್ನು ನಿಮಗೆ ಲೈಟ್ ವೆಯ್ಟಲ್ಲಿ ತೋರಿಸ್ತಾ ಹೋಗ್ತೀನಿ. ಅದು ನಿಮಗೆ ಬೀಡ್ಸ್ ಹಾಗೂ ಮುತ್ತಿನಲ್ಲಿ ಪೋಣಿಸಿರುವಂತಹ ಲಾಂಗ್ ಹಾರದ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಕೂಡ ನಿಮಗೆ ಕೇವಲ 4 ಗ್ರಾಮ್ 840 ಮಿಲಿಗೆ ನಿಮಗೆ ಈ ರೀತಿಯಾದಂತಹ ಲಾಂಗ್ ಹಾರನ ಮಾಡಿಸ್ಕೊಬಹುದು. ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿರೋದನ್ನ ತೋರಿಸ್ತಾ ಇದ್ದೀನಿ. ಇದು ಕೂಡ ನಿಮಗೆ ಲಕ್ಷ್ಮೀದೇವಿ ಪೆಂಡೆಂಟ್ ಆ ಕಡೆ ಈ ಕಡೆ 2 ಸೈಡಲ್ಲಿ ಕೊಟ್ಟಿದೆ. ಹಾಗೆ ಗ್ರೀನ್ ಕಲರ್ ಬೀಡ್ಸಲ್ಲಿ ಮಾಡಿದ್ದಾರೆ. ಸೊ ನಿಮಗೆ ಯಾವ ಕಲರ್ ಬೀಡ್ಸ್ ಬೇಕೋ ಅದನ್ನು ಕೂಡ ಹಾಕಿ ಮಾಡಿಸ್ಕೊಬೋದು, ಚೆನ್ನಾಗಿರುತ್ತೆ. ಅಂದರೆ ಬೇರೆ ಬೇರೆ ರೀತಿಯಾದಂತಹ ಪೆಂಡೆಂಟ್ಗಳಲ್ಲಿ ಮಾಡಿರುವಂತಹ ಒಂದು ಲಾಂಗ್ ಹಾರನ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಕೂಡ ನಿಮಗೆ ಲಕ್ಷ್ಮೀ ದೇವಿಯಲ್ಲಿ ಮಾಡಿರೋದು. ಇದು ಆಫ್ ಆ್ಯಂಡ್ ಆಫ್ ನೀವು ನೋಡ್ತಾ ಇರ್ಬೋದು. ಕೆಳಗಡೆ ಬಂದು ಮುತ್ತು ಕೊಟ್ಟಿದ್ದಾರೆ, ಹಾಗೆ ಮೇಲ್ಗಡೆ ಬಂದು ರೂಬಿ ಕೊಟ್ಟಿರುವಂತಹದ್ದು. ಹಾಗೆ ನಿಮಗೆ ತುಂಬಾ ಯುನೀಕ್ ಆಗಿರುವಂತಹ ಒಂದು ಸೈಡ್, 2 ಸೈಡಲ್ಲೂ ಒಂದು ಪೆಂಡೆಂಟ್ನ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದು ಕೂಡ ನಿಮಗೆ ಕೇವಲ 4 ಗ್ರಾಮ್ 210 ಮಿಲಿಗೆ ನಿಮಗೆ ಈ ರೀತಿಯಾದಂತಹ ಲಾಂಗ್ ಹಾರನ ಮಾಡಿಸ್ಕೊಬೋದು. ಸೊ ನಾನು ತೋರಿಸ್ತಾ ಎಲ್ಲದನ್ನು ಕೂಡ ಒಂದಕ್ಕಿಂತ ಒಂದು ಯುನೀಕ್ ಆಗಿರುವಂತಹ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ಇದು ಕೂಡ ನೀವು
ನೋಡ್ಬೋದು 2 ಲೇಯರಲ್ಲಿ ನಿಮಗೆ ಬೀಡ್ಸ್ನ ಕೊಟ್ಟಿದ್ದಾರೆ, ಹಾಗೆ 1 ಲೇಯರಲ್ಲಿ ಮುತ್ತನ್ನು ಕೊಟ್ಟು ಮಾಡಿರುವಂತಹದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ, ಇದು ಕೂಡ ಒಂದು ರೂಬಿ ಸೆಟ್. ಸೊ ಸಿಂಪಲ್ ಆಗಿರುವಂತಹ ರೂಬಿ ಸೆಟ್ಟು. ಇದು ಕೂಡ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹವಳದಲ್ಲಿ ನಿಮಗೆ ಏನಾದರೂ ನೆಕ್ಲೆಸ್ ಮಾಡಿಸ್ಕೊಬೇಕು ಅಂತ ಇದ್ದರೆ ಕೇವಲ 5 ಗ್ರಾಮ್ಗೆ ನಿಮಗೆ ಈ ರೀತಿಯಾದಂಥ ಒಂದು ನೆಕ್ಲೆಸ್ನ ಮಾಡಿಸ್ಕೊಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಾನು ಇವತ್ತು ತೋರಿಸಿದಂಥ ಎಲ್ಲ ಡಿಸೈನ್ಸ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಬೇರೆ ಯಾವ ಥರ ಡಿಸೈನಲ್ಲಿ ನಾನು ವೀಡಿಯೋಸ್ ಮಾಡಿ ಹಾಕಬೇಕು ಅಂತ ಹೇಳಿ ತಿಳಿಸಿ. ಸೊ ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದಂತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.